ಈ ನಾವು ಒಂದ್ಸಲ ಎಲ್ಲ ನೋಡಿ ಪಾಟೀಲ್ಜಿ ಅವ್ರಿಗೆ ಅಂದೆ, ನಾ ಏನಿಲ್ಲ ಸಂಗೀತ ಕಲಿಸ್ಲಿ, ನಾ ಏನು ಕೇಳ್ಬೇಕಿಲ್ಲ, ಯಾರೂ ಸಂಗೀತ ಇದನ್ನೇ ಅನಿಸ್ತಾ ಇಲ್ಲ ನನಗೆ. ಹಾಗೇನಿಲ್ರಿ, ನೀವು ಪ್ರಯತ್ನ ಮಾಡಿ, ಎಲ್ಲರೂ ಗುರುಗಳು ನೋಡ್ಕೊಂಡು ಶಿಷ್ಯರಿಗೆ ಆದ್ರೆ ನೀವು ಶಿಷ್ಯರು ನೋಡ್ಕೊಂಡು ಗುರುಗಳು ಹೋಗ್ಬೇಕಂತ ಅದಕ್ಕೂ ಒಂದು ಇದು ಅಂತ ತಿಳ್ಕೊಳ್ರಿ, ಆದರೆ ಇದ್ರ ಪ್ರಯತ್ನ ಮಾಡಿರಿ ಅಂತ ಪಾಪ ನನಗೆ ಒಂದೇ ಒಂದು ಮಾತು ಹೇಳಿದ್ರು ಅವರು. ಆ ನಿಟ್ಟಿನಲ್ಲಿ ಏನೋ ನಮ್ಮದೊಂದು ಸೇವೆ ನಾವಿಲ್ಲೇ ಸುಮಾರು ಒಂದು 18 ವರ್ಷದಲ್ಲಿ ಒಂದು 15 ವರ್ಷ ಇಲ್ಲಿ ನಮಗೆ ಪರಿಚಯ ಆಗಿದ್ದೆ. ನಮ್ಗೆ 3 ವರ್ಷದ ಮೇಲೆ ಇಲ್ಲಿ ಕಾಲನಿಯಿಂದ ಈ ಕಡೆ ಬರಲಿಕ್ಕೆ ಆ ಒಂದು ಪ್ರಯತ್ನದಲ್ಲಿ ನಮಗೆ ಇಂಥವರೆಲ್ಲ ಕೆಲವೊಂದು 4 ಜನ ಅವರಾಗಲಿ, ನಮ್ಗೆ ಲಲಿತಾ ಅವ್ರದಂತೂ ನಾನು ನಂಬಿದ್ದೇ ಇಲ್ಲ. ಯಾಕಂದ್ರೆ ಅವರು ಭಾಳ ಅಂದ್ರೆ ಒಂದು ಸ್ಟೇಜ್ ಮೇಲೆ ನಿಲ್ಲಿಕ್ಕೆ ಸಿಕ್ಕಾಬಿಟ್ಟೆ ಟೆನ್ಷನ್ ಮಾಡ್ಕೋತಿದ್ರು. ನನಗೆ ಯಾಕೋ ಇಷ್ಟ ಹೆದರ್ತಿಲ್ಲ, ಆ ಹೆದರಿಕೆಗೆ ನಾನು ನಿಮಗೆ ನಿಲ್ಲಿಸ್ತೇನೆ ಸ್ಟೇಜ್ ಮೇಲೆ, ಅದು ಹೆದರಿಕೆ ಹೋಗ್ಲಿಕ್ಕೆ ಅಂತ ಹೇಳ್ತಿದ್ದೇನೆ ಅವ್ರಿಗೆ. ಅದು ಇಷ್ಟವ್ರು ಧೈರ್ಯ ಮಾಡ್ತಾರ ಅಂತ ನನಗೇನು ಅನಿಸಿದ್ದಿಲ್ಲ. ಆದರೆ ಇವತ್ತಿನ ನೋಡಿದ್ರೆ ಭಾಳ ಆಶ್ಚರ್ಯ ಅನ್ನಿಸ್ಲಿಕ್ಕತ್ತದ ನನಗೆ. ಈ ಮಕ್ಕಳ ಕಟ್ಟುವ ಇಷ್ಟೆಲ್ಲ ಇವ್ರು ಪ್ರಯತ್ನ ಮಾಡಿ ಇಷ್ಟು ಮುಂದುವರ್ಸಂದ್ರೆ ಗುರುಗಳು ಒಂದು ಮಟ್ಟಕ್ಕೆ ವಿದ್ಯೆ ಕೊಡ್ತಾರೆ, ಅದನ್ನು ಬೆಳೆಸ್ಕೊಳ್ಳೋದು ಭಾಳ ದೊಡ್ಡ ಕೆಲಸ. ಅದನ್ನ ಇಂಟ್ರೆಸ್ಟಿಂದ ಏನು ಮುಂದೆ ತೊಗೊಂಡು ಹೋಗ್ತಾರಲ್ಲ ಅದು, ಯಾಕಂದ್ರೆ ಬರೇ ಗುರುಗಳು ಪರಿಶ್ರಮ ಇರ್ತಾರೆ. ಗುರುಗಳದ್ದು ಒಂದು ಪಾರ್ಟ್ ಇರ್ತದೆ ಅಷ್ಟು, ಅದರದ್ದು 10 ಪಟ್ಟು ಶಿಷ್ಯರದು ಪರಿಶ್ರಮ ಇರ್ತದೆ. ಮುಂದೆ ತೊಗೊಂಡು ಹೋಗ್ಬೇಕಂತಂದ್ರೆ ಅದಕ್ಕಾಗಿ ಅಷ್ಟು ಶ್ರಮ ಪಡಬೇಕಾಗ್ತದೆ, ಪ್ರಯತ್ನ, ಧೈರ್ಯ ಎಲ್ಲನೂ ಬೇಕು. ಅಂಜನಾ ಕೂಡ ಧೈರ್ಯ ಮಾಡಿದವಳಲ್ಲ, ನಾನು ಬಿಟ್ಟು ಹೋಗೋಮಂದು ಇಲ್ಲರಿ ನನಗೆ ಭೇಟಿ ಬರೋದಿಲ್ಲ, ನನಗೆ ಇದು ಆಗಕ್ಕಿಲ್ಲ ಅಂತಿದ್ಲು. ನಾನು ಅವಳು ಫೋರ್ಸೇಬಲಿ ನೀನು ಬಾರಿಸು, ನಾನು ನಿನಗೇನು ಕೊಡೋದಿಲ್ಲ, ನೀನು ಬಾರಿಸು ಅಂತ ಅಷ್ಟೇ ಹೇಳ್ತಿದ್ದೆ. ಪಾಪ ಆ ಧೈರ್ಯದ ಮೇಲೆ ಅವಳು ಅಡಿಕೆಯಿಂದ ಹೋಗೋದು ಇವತ್ತಿನ 10-15 ವರ್ಷ ಬಿಟ್ಟು ಮೇಲೆ ಅವಳೇ ನಡ್ಸ್ಕೊಂಡು ಹೋಗಿದ್ದು ಕೂಡ ನನಗೆ ಭಾಳ ಒಂದು ಖುಷಿ ಸಂಗತಿ ನಿಜವಾಗ್ಲ. ಅದ್ರ ಸೆಕೆಂಡ್ ಇವ್ರು ಬರ್ತಾರ ಅಂತ ನಾನು ಇದು ಮಾಡಿದ್ದಲ್ಲ, ಎಷ್ಟೇ ಮಕ್ಕಳಿಗೆ ಹೇಳಿ ಏನೋ ಒಂದು ತಮಗೊಂದು ಖುಷಿಗೋಸ್ಕರ ಅವರು ಒಂದು ಈ ಸೇವೆಯನ್ನು ಮಾಡ್ತಾ ಇದ್ದಾರೆ. ನಿಜವಾಗ್ಲೂ ಇದೊಂದು ಭಾಳ ದೊಡ್ಡ ಕೆಲಸ. ನಮ್ಗೆ ಏನೋ ಯಾವಾಗಲೂ ಪಾಟೀಲ್ಜಿ ಹೇಳ್ತಿರ್ತಾರೆ, ನೀವು ಯಾವಾಗಲೂ ಒಂದು ಬೀಜ ಬಿತ್ತೀರಿ, ಇಲ್ಲಿ ಬಂದು ನೋಡಬೇಕು, ನೀವು ಹೇಳ್ತಾ ಇದ್ದು ಏನಾಗೋದು ಪಾಪ ಯಾವಾಗಲೂ ಹೇಳ್ತಾ ಇರ್ತಾರೆ. ಅದು ನಮಗೆ ಅದ ಎಷ್ಟು ಬೆಳೆದದ ಏನು ನೀವು ಅದನ್ನೇ ಅಲ್ಲಿದಂತ ನಮಗೆ ಈಗ ಬರೋ ಪರಿಸ್ಥಿತಿ ಸುಮಾರು ದಿವಸ ಭಾಳ ಗ್ಯಾಪ್ ಆಯ್ತು. ನಮ್ಗೆ ವರ್ಷ ಒಂದ್ಸಲ ಬರಬೇಕು ಅಂತ ಅವ್ರ ಇಚ್ಛೆ ಅದ ನಿಜವಾಗ್ಲೂ. ಆದ್ರೆ ಇದು ಇದ್ದಿದ್ದಿಲ್ಲ. ಇವಾಗ ನಾವು ಇದಕ್ಕೆ ಸುಮಾರು ವರ್ಷ ನನಗೆ ಗ್ಯಾಪ್ ಆಯ್ತು. ಆಗಿದ್ದಕ್ಕೂ ಈಗ ಮತ್ತೆ ಪಾಟೀಲ್ಜಿಯವರು ಒಂದು ಒಳ್ಳೆ ಅವಕಾಶ ಕೊಟ್ಟು ನಮಗಿಲ್ಲ ಕರೆಸಿದ್ದಕ್ಕೆ ಇವ್ರದ್ದೆಲ್ಲ ನಮ್ಮೊಂದು ಅಭಿವೃದ್ಧಿ ನೋಡೋ ಅಂಥ ಭಾಗ್ಯ ನಮಗೆ ಸಿಕ್ತು. ನಿಜವಾಗ್ಲೂ ನಾನು ಗುರುವಂದನ ನನ್ನ ಮಗಳು ಬೆಂಗಳೂರಿನಲ್ಲಿ ಮಾಡಿದ್ಲು ಸೇಮ್ ಗುರುವಂದನ ಕಾರ್ಯಕ್ರಮ. ಅವ್ರು ಕೂಡ ಅದೇ ಭಾಳ ಸಂತೋಷ ಆಗಿತ್ತು. ಅಲ್ಲಿ ನಾವು ಬಿಟ್ಟು ಬಂದ ಮೇಲೆ ಸುಮಾರು 6-7 ವರ್ಷ ಬೆಂಗಳೂರಿನಲ್ಲಿ ಕ್ಲಾಸ್ ಮಾಡಿದ್ವಿ. ಬಿಟ್ಟ ಮೇಲೆ ನನ್ನ ಮಗಳು ನಡೆಸಿದ್ದು ಅವ್ರದ್ದು ಒಂದು ಶಿಷ್ಯರೊಂದು ನೋಡಿನ ಭಾಳ ಸಂತೋಷ ಆಗಿತ್ತು. ಈಗ ಎರಡನೇ ತಂದ್ರೆ ಈ ಶಿಷ್ಯರೊಂದನೇ ಶಿಷ್ಯರು ಬೆಳೀಲಿಕ್ಕತ್ತದಲ್ಲ, ಇದಕ್ಕಿಂತ ಸಂತೋಷ, ಇದಕ್ಕಿಂತ ಗುರುದಕ್ಷಿಣೆ ಇನ್ನೊಂದು ದೊಡ್ಡದಿಲ್ಲ ಅಂತೀನಿ. ಇದನ್ನು ದೊಡ್ಡ ಎಮರವಾಗಿ ಎಲ್ಲರೂ ಇದೇ ಥರ ಧೈರ್ಯ ಮಾಡಿ ಹಿಂಗೆ ಬೆಳಕೋತ ಹೋಗ್ಬೇಕಷ್ಟೇ. ಇದು ಮೇನ್ ಆಶಾ ಇರೋದ ಸಂಗೀತ ಬೆಳಿಬೇಕಂತ ಅವ್ರ ಪಾಟೀಲ್ಜಿಯವ್ರು ತಂದು ನಮಗಲ್ಲೇ ಆ ಒಂದು ಸಾಹಿತ್ಯದಲ್ಲಿ ಮಾಡಿದ್ರು, ನೀವು ಪ್ರಯತ್ನ ಮಾಡಿರಿ, ನೀವು ಬೆಳೆಸ್ರಿ, ಬೆಳೆದೇ ಬೆಳೀತದಂತ ಅವ್ರ ಆಶೀರ್ವಾದನೂ ದೊಡ್ಡದದ. ಎಲ್ಲರಿಗೂ ಎಲ್ಲರ ಮೇಲೆ ಇರಲಿ ದೊಡ್ಡವ್ರದ್ದು ಅಂಥೇಳಿ ಇದು ಪೇರೆಂಟ್ಸು ಕೂಡ ಇನ್ನೂ ಹೆಚ್ಚಿನ ಪ್ರೋತ್ಸಾಹ ಮಕ್ಕಳಿಗೆ ಅವ್ರಿಗೆ ಕೂಡ ಕೊಟ್ಟು ಇದನ್ನು ಮುಂದೆ ಬೆಳೆಸ್ಬೇಕು ಅಂತ ನನ್ನ ಆಶೆ ಇದೆ. ಒಂದು ಆ ನಿಟ್ಟಿನಲ್ಲಿ ಪ್ರಯತ್ನ ಮಾಡಿರಿ ಅಂತ ಸಂತೋಷ ಆಯ್ತು. ಅವ್ರ ಮನೆಯವರು ಕೂಡ ಅವ್ರಿಗೆ ಅಷ್ಟು ಸಾಥ್ ಕೊಡೋದು ನೋಡಿದ್ರೆ ಭಾಳ ಸಂತೋಷ ಅನ್ನಿಸ್ತದೆ ನಿಜವಾಗ್ಲೂ. ಅದರಿಂದ ಹೆಣ್ಮಕ್ಳಿಗೆ ಒಂದು ಹಿಂದೆ ಶಕ್ತಿ ಅನ್ನೋದು ಮದುವೆ ಆದ್ಮೇಲೆ ಬೇಕೇ ಬೇಕು. ಅದರಿಂದ ನಾನು ಒಬ್ಬಳೇ ಮಾಡ್ತೀನಿ, ಅವ್ರ ಸಪೋರ್ಟ್ ಇಲ್ಲದೆ ಏನು ಮಾಡ್ಲಿಕ್ಕೂ ಆಗೋದಿಲ್ಲ. ಅವ್ರ ಹಿಂದೆ ಸಪೋರ್ಟ್ ಇದ್ರೇ, ಯಾಕಂದರೆ ಎಷ್ಟೋ ಕೆಲಸಗಳು ಚಿಕ್ಕ ಏನು ನಾನಾ ಥರದ್ದು ಏನೋ ನಡೀತಾ ಇರ್ತಾವೆ, ಎಲ್ಲದಕ್ಕೂ ಅವ್ರು ಸಹನೆ ತೊಗೊಂಡು ಇವರಿಗೆ ಪ್ರೋತ್ಸಾಹ ಕೊಡಬೇಕು ಅಂಥ ಕೆಲಸ ನಮ್ಮ ಶಂಕುಮಾರ್ ಅವರು ನಿಜವಾಗ್ಲೂ ಭಾಳ ದೊಡ್ಡ ಇದು ಅಂತ ಹೇಳ್ತೇನೆ ನಾನು. ಅವರು ಅಂತ ಸಪೋರ್ಟ್ ಕೊಟ್ಟು ಅವ್ರಿಗೆ ಕೆಲಸ ಅವ್ರಿಗೆ ಹಿಂದೆ ನಿಂತಾರೆ. ನೀವು ಕೂಡ ಅವ್ರ ಹಿಂದೆ ನಿಂತು ಅವ್ರಿಗೆ ಇನ್ನೂ ಹೆಚ್ಚಿನ ಸಪೋರ್ಟ್ ಕೊಟ್ಟು ಮಕ್ಕಳು ಇನ್ನೂ ಹೆಚ್ಚಿನ ಪ್ರಾಕ್ಟೀಸ್ ಮಾಡಿ, ಇದು ಭಾಳ ದೊಡ್ಡದು, ಇದು ಸಣ್ಣದಲ್ಲ. ಸಂಗೀತ ಅನ್ನೋದು ಎಷ್ಟು ಕಲಿತೀವಿ, ಎಷ್ಟು ಪ್ರಾಕ್ಟೀಸ್ ಮಾಡ್ತಾರೆ ಅಷ್ಟು ಬೆಳಕೋತ ಹೋಗ್ತದೆ ಹೊತ್ತು. ಇದು ಕೋರ್ಸ್ ಅಲ್ಲ, ಇದು ಮುಗಿಯೋದು ಇಲ್ಲ. ಆ ತಿಳ್ಕೊಂಡು ಎಲ್ಲರೂ ಪ್ರಯತ್ನ ಮಾಡ್ರಿ ಅಂತ ಹೇಳಿ ಒಂದೆರಡು ಅವ್ರು ಹಾಡು ಇಚ್ಛಾ ಪಡ್ಲಿಕ್ತಾರ ಅಂತ ಒಂದು ಸುಮ್ಮನೆ, ಯಾಕಂದ್ರೆ ಎಲ್ಲ ಸಾಕು ಅಡಿಗೆ ಕೇಳೋದಷ್ಟೇ. ಮೇಡಮ್ ಅವರಿಗೆ ತುಂಬಾ ಧನ್ಯವಾದಗಳು. ನಮ್ಮ ಮನೆಯವರು ಅವ್ರು ಕೇಳ್ಯಾರೋ ಇಲ್ಲ ನಾನು ಹೇಳಿದ್ದು, ಅದಕ್ಕೆ ಅವ್ರು ಕೇಳಿರ ಎಲ್ಲಿದ್ರು. ನೀವು ಹೇಳಿ ಅದಕ್ಕೆ ಅವ್ರ ಪ್ರೋತ್ಸಾಹ ಬಹಳ ದೊಡ್ಡದ, ಎಲ್ಲರಿಗಿಂತ ದೊಡ್ಡದ ಅವ್ರ ಪ್ರೋತ್ಸಾಹ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ.
ಕುಣಿದಾಡೆ ನಲಿದಾಡೆ ಎನ್ನ ನಾಲಿಗೆ ಮ್ಯಾಲೆ ನಲಿದಾಡೆ ಎನ್ನ ನಾಲಿಗೆ ಮ್ಯಾಲೆ ಶಾರದಾ ದೇವಿ ಕುಣಿದಾಡೆ ಎನ್ನ ನಾಲಿಗೆ ಮ್ಯಾಲೆ ಗೀಲು 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 ಗೆಜ್ಜೆಯನಾದ ಹೊಳೆವಂದುಗೆ ತುಳಿಬೈ ಜಡವಿಟ್ಟ ಪುಟ್ಟ ಪಾದ ಗೀಲು 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 ಗೆಜ್ಜೆಯನಾದ ಹೊಳೆವಂದುಗೆ ತುಳಿಬೈ ಜಡವಿಟ್ಟ ಪುಟ್ಟ ಪಾದ ಸುರವರನು ತಪಾದ ಸರತಿ ಜೋತ್ಸವನವಾದ ನಿಲಯಾಳ ಸರತಿ ಜೋತ್ಸವನವಾದ ನಿಲಯಾಳ ಕರುಣದಿಂದ ಪರಿಪಾಲಿತು ಮಾತೆ ನಲಿದಾಡೆ ಕುಣಿದಾಡೆ ನಲಿದಾಡೆ ಎನ್ನ ನಾಲಿಗೆ ಮ್ಯಾಲೆ ಶಾರದಾ ದೇವಿ ಕುಣಿದಾಡೆ ಎನ್ನ ನಾಲಿಗೆ ಮ್ಯಾಲೆ ಶಾರದಾ ದೇವಿ ನಲಿದಾಡೆ ಕುಣಿದಾಡೆ ನಲಿದಾಡೆ ಎನ್ನ ನಾಲಿಗೆ ಮ್ಯಾಲೆ ನಸುನಾಗೆ ಮುಖವು ನಾನಾಭರಣ ಎಸೆವಕ ಪೋಲ ನಸುನಾಗೆ ಮುಖವು ನಾನಾಭರಣ ಎಸೆವಕ ಪೋಲ ಹೊಸ ಮೂರ್ತಿನ ಜಡ ಕುಮ್ಮಿಟ ಶ್ರವಣ ತಿಲಕವು ಹಸನ ಶಶಿ ಸೂರ್ಯರ ಆಭರಣ ಶೋಭಿತಳೆ ಶಶಿ ಸೂರ್ಯರ ಆಭರಣ ಶೋಭಿತಳೆ ಕುಸುಮ ಮುಡಿದ ಮೋಚಕವುಳ್ಳವಳೆ ನಲಿದಾಡೆ ಕುಣಿದಾಡೆ ನಲಿದಾಡೆ ಎನ್ನ ನಾಲಿಗೆ ಮ್ಯಾಲೆ ಶಾರದಾ ದೇವಿ ಕುಣಿದಾಡೆ ಎನ್ನ ನಾಲಿಗೆ ಮ್ಯಾಲೆ ಶಾರದಾ ದೇವಿ ನಲಿದಾಡೆ ಕುಣಿದಾಡೆ ನಲಿದಾಡೆ ಎನ್ನ ನಾಲಿಗೆ ಮ್ಯಾಲೆ ಸಿಂಗಾರವಾದ ಜಡೆ ಬಂಗಾರ ರಾಗುಟಿ ಚೌರಿ ಸಿಂಗಾರವಾದ ಜಡೆ ಬಂಗಾರ ರಾಗುಟಿ ಚೌರಿ ಮುಂಜಾದಿಗೆ ಗೊಂಡೆ ಮುತ್ತಿನ ಹಾರ ರಂಗು ಮನೋಹರ ರಂಗು ಮನೋಹರ ಮಂದಗಮನೆ ಅರವಿಂದನಯನ ಸಿರಿ ಮಂದಗಮನೆ ಅರವಿಂದನಯನ ಸಿರಿ ಮಂದಗಮನೆ ಅರವಿಂದನಯನ ಸಿರಿ ರಂಗವಿಠಲನ ತೋರೆ ಶುಭಾಂಗಿ ನಲಿದಾಡೆ ಕುಣಿದಾಡೆ ನಲಿದಾಡೆ ಎನ್ನ ನಾಲಿಗೆ ಮ್ಯಾಲೆ ಶಾರದಾ ದೇವಿ ಕುಣಿದಾಡೆ ಎನ್ನ ನಾಲಿಗೆ ಮ್ಯಾಲೆ ಶಾರದಾ ದೇವಿ ನಲಿದಾಡೆ ಕುಣಿದಾಡೆ ನಲಿದಾಡೆ ಎನ್ನ ನಾಲಿಗೆ ಮ್ಯಾಲೆ ನಲಿದಾಡೆ ಕುಣಿದಾಡೆ ನಲಿದಾಡೆ ಎನ್ನ ನಾಲಿಗೆ ಮ್ಯಾಲೆ ಎದ್ದು ನಿಂತು ಚಪ್ಪಾಳೆ ತಟ್ಟಬೇಕು ನಮ್ಮ ಮೇಡಮನಿಗೆ.